ಭ್ರಷ್ಟರಿದ್ದಾರೆ. ಅವರು ಇವತ್ತಿನ ದಿನ 1 ತಿಂಗಳಲ್ಲಾಗೋ ಕೆಲಸ 4-5 ತಿಂಗಳಾದರೂ ಕೂಡ ಮಾಡದೆ ವಸೂಲಿ ಮಾಡ್ಕೊಂಡು ಕೂತಿದ್ದಾರಲ್ಲ. ನೀವು ಮಾನ್ಯ ಶಿಕ್ಷಣ ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ನಿಮಗೆ ನೈತಿಕತೆ ಇದ್ದರೆ ನೀವು ನೇರವಾಗಿ ನಿಮ್ಮ ಅಧಿಕಾರಿಗಳಿಗೆ ಚಾಟಿ ಬೀಸಿ ಅವ್ರ ಹತ್ರ ಕೆಲಸ ತಗೊಳ್ಳಿ. ನಿಮ್ಮನ್ನು ಮೆಚ್ಕೊತೀವಿ, ನಿಮ್ಮನ್ನು ಶಬಾಷ್ ಅಂತೀವಿ. ನೀವು ಅವರಿಗೊಂದು ಮಾತಾಡಲ್ಲ. ಇದುವರೆಗೂ ಒಂದು ಅಧಿಕಾರಿಗೆ ನೀವು ನೋಟಿಸ್ ಕೊಟ್ಟಿದ್ದೀರೇನ್ರಿ ಮಾನ್ಯ ಶಿಕ್ಷಣ ಮಂತ್ರಿಗಳೇ? ಭ್ರಷ್ಟಾಚಾರದ ತಾಂಡವ ಆಡ್ತಾ ಇದೆ ಶಿಕ್ಷಣ ಇಲಾಖೆ. ಒಂದು ಅಧಿಕಾರಿ ಮೇಲೆ ಕ್ರಮ ತಗೊಂಡಿದ್ದೀರಾ? ಶಿಕ್ಷಣದ ಮೇಲೆ ಕೊರೋನಾ ಕರಿನೆರಳು ಎನ್ನುವ ವಿಶೇಷ ಸಂದರ್ಶನವೊಂದು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಪೇಜಿನಲ್ಲಿ ಜೂನ್ 11ರಂದು ಪ್ರಸಾರವಾಗಿತ್ತು. ಕಾರ್ಯಕ್ರಮದಲ್ಲಿ ಖ್ಯಾತ ಶಿಕ್ಷಣ ತಜ್ಞ ಡಾಕ್ಟರ್ ವಿ.ಪಿ. ನಿರಂಜನಾರಾಧ್ಯ ಅವರು ಶಿಕ್ಷಣ ಕ್ಷೇತ್ರದಲ್ಲಿರುವ ಗೊಂದಲ ಹಾಗೂ ಖಾಸಗಿ ಶಾಲೆಗಳಿಗೆ ಸಂಬಂಧಿಸಿ ಪ್ರಮುಖ ವಿಚಾರಗಳ ಬಗ್ಗೆ ಮಾತನಾಡಿದರು. ಈ ಬಗ್ಗೆ ರಾಜ್ಯ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಸಂಚಾಲಕ ಶಶಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಿರಂಜನಾರಾಧ್ಯ ಯಾವಾಗಲೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಒಂದು ರೀತಿಯಾದ ಮಲ್ತಾಯಿ ಧೋರಣೆಯನ್ನು ಮಾಡ್ತಕ್ಕಂಥ ನಿಲುವನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ. ಇವತ್ತವರೆಗೂ ಕೂಡ ಅವರ ಮಾತು, ಅವರ ಬಗ್ಗೆ ಅಪಾರ ಗೌರವ ಇದೆ. ಆದರೆ ಅವ್ರ ಮಾತಲ್ಲೇ ದ್ವಂದ್ವ ಇದೆ. ಪ್ರತಿ ಸಲ ನಿರಂಜನಾರಾಧ್ಯ ತೆಗೆದುಕೊಂಡಂಥ ನಿಲುವು ಮತ್ತು ಅವರು ಮಾತನಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಸಂವಿಧಾನಾತ್ಮಕವಾದ ವಿಷಯಗಳನ್ನ ತೆಗೆದು ಮಕ್ಕಳ ಹಕ್ಕು, ತಾರತಮ್ಯ, ಅವರಿಗೆ ಭೇದ ಭಾವ ಆಗುತ್ತೆ ಅಂತಕ್ಕಂಥ ಮಾತನಾಡ್ತಾರೆ. ಆದರೆ ಅದೇ ನಿರಂಜನಾರಾಧ್ಯ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿರ್ತಕ್ಕಂಥವರು ಈ ಪ್ರಪಂಚದ, ಈ ರಾಜ್ಯದ ಮಕ್ಕಳೇ ಅನ್ನೋದನ್ನು ಮರ್ತೋಗ್ಬಿಟ್ಟಿದ್ದಾರೆ. ಅಲ್ಲೆಲ್ಲೋ ಒಂದು ಕಡೆ ಮಲ್ತಾಯಿ ಧೋರಣೆ ಅಂತ ಅದಕ್ಕೋಸ್ಕರ ಹೇಳಿದೆ. ಯಾಕೆ ಈ ಅಂಶವನ್ನು ಪದೇ ಪದೇ ನಾವು ಉಪಚಾರ ಮಾಡ್ತಾ ಇದ್ದೇವೆ ಅಂದರೆ, ಇವತ್ತಿನ ದಿನ ನಿರಂತರ ಕಲಿಕೆ ಆಗಬೇಕು. ಮೂಲ ಮಕ್ಕಳ ಹಕ್ಕಿನ ಆಧಾರಿತ ಮಕ್ಕಳಿಗೆ ಕಡ್ಡಾಯ ಮತ್ತು ನಿರಂತರ ಶಿಕ್ಷಣ ಸಿಗಬೇಕು. ಇವ್ರುಗಳು ಸರ್ಕಾರ ತಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡದೆ 55%ಗೂ ಹೆಚ್ಚು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಬೇಕಾದ್ರೆ ಯಾವಾಗಲೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕೆಲ ಬೆರಳೆಣಿಕೆಯಷ್ಟು ಶಿಕ್ಷಣ ಸಂಸ್ಥೆಗಳು ಮಾಡ್ತಕ್ಕಂತಹ ದ್ವಂದ್ವ ನಿಲುವಾಗಿರ್ಬೋದು, ಅಥವಾ ಅವು ಮಾಡ್ತಾ ಇರತಕ್ಕಂಥ ಒಪ್ಪುವಂಥದ್ದಲ್ಲದೇ ಇರತಕ್ಕಂಥದ್ದನ್ನು ತೆಗೆದುಕೊಂಡು ಎಲ್ಲ ಖಾಸಗಿ ಶಾಲೆಗಳು ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥವ್ರಿಗೆ ಯಾವುದೇ ಅರ್ಹತೆ ಇರಲ್ಲ. ನಾನು ಶಿಕ್ಷಣ ತಜ್ಞ, ನಾನು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ದೇನೆ ಅನ್ನೋದಕ್ಕೆ. ಯಾಕೆ ಅಂದರೆ ಶಿಕ್ಷಣ ತಜ್ಞರು ಈ ರಾಜ್ಯದ ಒಂದು ಸಂಪನ್ಮೂಲ ವ್ಯಕ್ತಿ ಆಗ್ತಾರೆ. ಅವರು ಇಡೀ ವ್ಯವಸ್ಥೆಯನ್ನು ನೋಡಿ ಮಾತನಾಡಬೇಕೇ ಹೊರತು ಆ ವರ್ಗ ಈ ವರ್ಗ ಅಂತ ಮಾತನಾಡೋದಾದರೆ ಖಂಡಿತವಾಗ್ಲೂ ಅನರ್ಹರು. ಅವರು ಯಾರೇ ಇರಲಿ. ಇವತ್ತು ನಾವು ಏನೇ ಮಾತನಾಡಬೇಕಾದ್ರೆ ಒಂದು ಸಾಮಾಜಿಕ ನ್ಯಾಯ, ಒಂದು ಸಾರ್ವತ್ರಿಕವಾಗಿ ಇರತಕ್ಕಂಥ ವಿಷಯವನ್ನು ತೆಗೆದು ಮಾತಾಡ್ತೇವೆ. ಅದರ ಅಡಿಯಲ್ಲಿ ಮಕ್ಕಳಿಗೆ ಆಗ್ತಾ ಇರೋ ಅನ್ಯಾಯ ಇರ್ಬೋದು, ಅದೇ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಆಗ್ತಾ ಇರೋದು, ಶಿಕ್ಷಕರಿಗೆ ಆಗ್ತಾ ಇರತಕ್ಕಂಥದ್ದು, ಇಡೀ ಸಮಾಜಕ್ಕೆ ಆಗ್ತಾ ಇರತಕ್ಕಂಥದ್ದು ಎಲ್ಲೂ ಕೂಡ ನೇರವಾದ ಪ್ರಸ್ತಾಪ ಇಲ್ಲ. ನಿರಂಜನಾರಾಧ್ಯ ಅವರಿಗೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ನೀವು ವಿದ್ಯಾಗಮದಲ್ಲಿ ಮಕ್ಕಳಿಗೆ ಅನ್ಯಾಯ ಆಗೋಯ್ತು, ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗಲಿಲ್ಲ ಅಂದ್ರಿ, ಒಪ್ಪೋ ಅಂಥದ್ದೇ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಆನ್ಲೈನ್ ಸಿಕ್ಬಿಡ್ತು, ಸರ್ಕಾರಿ ಶಾಲೆ ಮಕ್ಕಳಿಗೆ ಏನೂ ಸಿಗಲಿಲ್ಲ ಅಂದರೆ, ಸ್ವಾಮಿ, ಜನರ ದುಡ್ಡು, ಕೋಟಿಗಟ್ಟಲೆ ದುಡ್ಡನ್ನು ಇವತ್ತು ದೂರದರ್ಶನ, ರೇಡಿಯೋ, ಇತರೆ ಕಾರ್ಯಕ್ರಮಗಳಲ್ಲಿ ಖರ್ಚು ಮಾಡಿದ್ರಿ. ರೀಚ್ ಎಷ್ಟಾಯಿತು ಅಂತ ಪರಿಶೀಲನೆ ಮಾಡಿದ್ರಾ? ಅದ್ರ ಬಗ್ಗೆ ಮಾತನಾಡಿ, ನಿಮ್ಮನ್ನು ಮೆಚ್ಕೊಂತೀವಿ. ಎರಡನೇ ಅಂಶ, ವಿದ್ಯಾಗಮದ ಹೆಸರಲ್ಲಿ ಯಾರ್ದೋ ಲಾಬಿಗೋಸ್ಕರ ಮುಖ್ಯಮಂತ್ರಿ ಕಚೇರಿಯಲ್ಲಿ ನಿರ್ಧಾರ ತಗೊತಾರೆ ಅಂತಾರೆ. ನೀವು ಮನುಷ್ಯರಲ್ವಾ? ವಿದ್ಯಾಗಮಕ್ಕೆ ತೊಡಗಿಸ್ಕೊಂಡಂಥ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು 100 ಮಂದಿ ಬಲಿಯಾದ್ರಲ್ಲ, ಅವರಿಗೆ, ಅವ್ರ ಕುಟುಂಬಕ್ಕೆ ನೀವು ಹೊಣೆ ಆಗ್ತೀರಾ? ನೀವು ಕೂತ್ಕೊಂಡು ನಿಮ್ಮ ಬಾಯಿ ಚಪ್ಪಲ ತೀರಿಸ್ಕೊಂಡ್ರಿ. ವಿದ್ಯಾಗಮ ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ, ವಿದ್ಯಾಗಮದ ಅಡಿಯಲ್ಲೋ ಯಾವುದೋ ಒಂದು ಅಡಿಯಲ್ಲಿ ನೀವು ಶಿಕ್ಷಣ ಕೊಡಿ ಅಂತ. ಆದರೆ ಅದೇ ಶಿಕ್ಷಕರ ಪರವಾಗಿ ನೀವು ಆ ಶಿಕ್ಷಕರಿಗೆ PPE ಕಿಟ್ ಕೊಡಿ, ಅವರಿಗೆ ಸ್ಯಾನಿಟೈಸರ್ ಕೊಡಿ, ಅವರಿಗೆ ಸೋಪ್ ಲಿಕ್ವಿಡ್ ಕೊಡಿ,
ಥರ್ಮಾಮೀಟ್ರ್ ಕೊಡಿ, ಅವರಿಗೆ ಆಕ್ಸಿಮೀಟ್ರ್ ಕೊಟ್ಬಿಟ್ಟು ಅವ್ರ ಸುರಕ್ಷತೆಯನ್ನು ಕಾಪಾಡೋದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಅಲ್ಲ ಸ್ವಾಮಿ, ನಮಗೂ ನೋವಿದೆ, ನಾವು ಯೋಚನೆ ಮಾಡಬೇಕಾದ್ರೆ ಎಲ್ಲವನ್ನೂ ಪರಿಗಣಿಸಿ ಮಾತಾಡ್ತೀವಿ. ನೀವು ಯಾವಾಗಲೂ ಒಂದು ರೀತಿಯಲ್ಲಿ ಒಂದೇ ದಿಕ್ಕಲ್ಲಿ ಮಾತನಾಡೋದು ಎಷ್ಟು ಸರಿ? ಇದು ನಮ್ಮ ಪ್ರತಿಕ್ರಿಯೆ ಅನ್ನೋದಕ್ಕಿಂತ ನಮ್ಮ ಅಭಿಪ್ರಾಯ ಕೂಡ. ಯಾಕೆ ಅಂದರೆ ಯಾರೇ ಕೇಳಿಸ್ಕೊಂಡ್ರು ಇದರಲ್ಲಿ ಇರ್ತಕ್ಕಂಥ ಸತ್ಯವನ್ನು ಅವರು ಕೂಡ ತಮ್ಮ ಸ್ವಂತ ಬುದ್ಧಿಯಲ್ಲಿ ಯೋಚನೆ ಮಾಡ್ತಾರೆ. ಬರೀ ನಾವು ತಜ್ಞರಾಗ್ಬಿಟ್ಟು ನಾವು ಸಲಹೆಗಳು ಕೊಡ್ತೀವಿ, ನಮ್ದು ಯಾವುದೂ ಸ್ವೀಕಾರ ಮಾಡಲ್ಲ ಅನ್ನುವಂಥ ಹತಾಶರಾಗಿ ಮಾತನಾಡೋದಕ್ಕಿಂತ ಇವತ್ತು ನೀವು ಮಾತನಾಡ್ತಾ ಇದ್ದೀರಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಂತ, ಈ ರಾಜ್ಯದಲ್ಲಿರೋ 95% ಖಾಸಗಿ ಶಿಕ್ಷಣ ಸಂಸ್ಥೆ ಬಗ್ಗೆ ನೀವು ಯಾವತ್ತಾರ ಧ್ವನಿ ಎತ್ತಿದ್ದೀರಾ? ನೀವು ಕಾಮಾಲೆ ಕಣ್ಣಲ್ಲಿ ಕೇವಲ 3-4%, 1 ಲಕ್ಷ 2 ಲಕ್ಷ ತೆಗೆದುಕೊಳ್ಳುವಂಥ ಶಿಕ್ಷಣ ಸಂಸ್ಥೆಗಳು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ. ನನಗೆ ಗೊತ್ತಿಲ್ಲ, ನಿಮ್ಮ ಮಕ್ಕಳು ಅಂಥ ಶಾಲೆಯಲ್ಲಿ ಓದಿರ್ಬೋದು, ಆದರೆ ಈ ರಾಜ್ಯದ ಉದ್ದಗಲಕ್ಕೂ ಬನ್ನಿ, ಹೈದ್ರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ, ಬೆಂಗಳೂರಲ್ಲಿ ಕೂಡ 3,000-3,500 4,000 ಶಾಲೆಗಳಿದ್ದಾವೆ. ಕೇವಲ 20-30 ಸಾವಿರ ತೆಗೆದುಕೊಂಡು ಶಿಕ್ಷಣವನ್ನು ಕೊಡ್ತಾ ಇರೋ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಇವತ್ತಿನ ದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ತಲವಾರು ಖರ್ಚು ನೀವು ಯಾವತ್ತಾದರೂ ಕೇಳಿದ್ದೀರಾ, ಮಾತನಾಡಿದ್ದೀರಾ? ನೀವು ಕೇಂದ್ರ ಪಠ್ಯಕ್ರಮದ ಬಗ್ಗೆ ಅಥವಾ ನವೋದಯ ಶಾಲೆಗೆ ಹೋಲಿಸಿ ಕೇಂದ್ರ ಸರ್ಕಾರ ಒಂದು ಶಾಲೆಯನ್ನು ಮಾಡಿದೆ, ಅದೇ ರೀತಿ ರಾಜ್ಯದಲ್ಲಿರೋ ಎಲ್ಲ ಶಾಲೆಗಳು ಮಾಡಿಬಿಡಲಿ ಅಂತಿರಲ್ಲ. ವಿವೇಚನೆಗೆ ಪೂರಕವಾಗಿರ್ತಕ್ಕಂಥದ್ದು ಈ ಮಾತಿನ ಅಭಿಪ್ರಾಯ. ಇವತ್ತಿನ ದಿನ ಕೇಂದ್ರ ನಡೆಸ್ತಕ್ಕಂಥ ನವೋದಯ ಶಾಲೆಯಲ್ಲಿ 1 ಲಕ್ಷದ ಚಿಲ್ಲರೆ ಖರ್ಚಾಗತ್ತೆ ಒಂದು ಮಗುಗೆ. ನೀವು ರಾಜ್ಯದಲ್ಲಿರೋ ಎಲ್ಲ ಶಾಲೆಗಳಲ್ಲಿಗೂ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ತಲವಾರು ಖರ್ಚು ಅಷ್ಟಿಟ್ಬಿಟ್ಟು ಅದೇ ರೀತಿಯಲ್ಲಿ ಶಾಲೆಗಳು ಸ್ಥಾಪನೆ ಮಾಡೋದಾದರೆ ಈ ರಾಜ್ಯದ ಬಡ್ಜೆಟ್ ಪೂರ್ತಿ ಅದಕ್ಕೆ ಇಡಬೇಕಾಗತ್ತೆ. ಬೇರೆಯವರೆಲ್ಲ ಏನು ಮಣ್ಣು ತಿನ್ನಬೇಕಾ? ಬೇರೆ ಇಲಾಖೆಗಳು, ಬೇರೆ ವ್ಯವಸ್ಥೆಗಳೆಲ್ಲ ಮುಚ್ಚಿಬಿಟ್ಟು ಬರೀ ಶಿಕ್ಷಣದ ವ್ಯವಸ್ಥೆ ಒಂದೇ ನೋಡ್ಬಿಡ್ಬೇಕಾ ಸರ್ಕಾರ? ಸರ್ಕಾರ ಅಂದರೆ ಯಾರು? ಸಾರ್ವಜನಿಕರಿಂದನೇ ಆಗಿರೋದು. ನಾವು ಕೊಡೋವಂಥ ಟ್ಯಾಕ್ಸು, ಎಷ್ಟು ಜನ ಟ್ಯಾಕ್ಸ್ ಕಟ್ತಾರೆ ಸ್ವಾಮಿ? ಎಷ್ಟು ಜನ ಟ್ಯಾಕ್ಸ್ ಕಟ್ಟು ಎಷ್ಟು ಜನಕ್ಕೆ ಸೌಲಭ್ಯ ಹೋಗ್ತಾ ಇದೆ ಅನ್ನತಕ್ಕಂಥದ್ರ ಬಗ್ಗೆ ಮಾತಾಡ್ತೀರಾ? ನೀವು ತಜ್ಞರಲ್ವಾ, ಮಾತಾಡಬೇಕು. ಹಾಗಾಗಿ ನಾವು ಮಾತನಾಡಬೇಕಾದ್ರೆ ಇನ್ನೊಂದು ಕಡೆ ನ್ಯಾಯವನ್ನು ತೆಗೆದುಕೊಂಡು ಸಮತೋಲನೆ ಮಾಡಿ ಮಾತನಾಡಿದ್ರೆ ನಿಮ್ಮನ್ನು ತಜ್ಞರು ಅಂತ ನಾವು ತುಂಬ ಗೌರವ ಕೊಡ್ತೇವೆ. ಇಲ್ಲವಾದಲ್ಲಿ ಆ ತಜ್ಞರ ಬದಲು ಸಾಮಾನ್ಯ ವ್ಯಕ್ತಿ ನನ್ನ ಅಭಿಪ್ರಾಯ ಅಂತ ಹೇಳಿ ನಾವು ಸಂತೋಷ ಪಡ್ತೇವೆ. ಏನು ಮಾಡೋದು? ನಮ್ಮ ದುರಂತ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳು, ಶಿಕ್ಷಣ ಇಲಾಖೆ, ನೀವೇ ಗತಿ. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಬ್ರಹ್ಮನಾಗಿರ್ತಕ್ಕಂಥವರು ಕೆಲವರು ಅಂತ ಗುರುತಿಸ್ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಬೇರೆ ಯಾರು ಏನು ಹೇಳಿದ್ರು ಕೂಡ ಕೇಳೋ ಮನಸ್ಥಿತಿ ಇಲ್ಲ. ನೀವು ಬರೀ ಸರ್ಕಾರನ ಬೈಕಂತೀರಾ, ಖಾಸಗಿ ಶಾಲೆನ ಬೈಕಂತೀರಾ? ಸರಿಪಡಿಸಿ. ಎಷ್ಟೋ ಮಕ್ಕಳು ಇವತ್ತು ಅನಾಥರಾಗಿದ್ದಾರೆ, ಮಕ್ಕಳು ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಮಕ್ಕಳು ಅವರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಕ್ಕಳು ಮದುವೆ ಮಾಡಿ ಕಳಿಸ್ತಾ ಇದ್ದಾರೆ. ಇವೆಲ್ಲದ್ರ ಬಗ್ಗೆ ಮಾತನಾಡ್ತಕ್ಕಂಥವ್ರು, ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ. ಇದಕ್ಕೆ ತಾವು ಈ ಶಿಕ್ಷಣ ಇಲಾಖೆ ತೆಗೆದುಕೊಂಡಂಥ ಕ್ರಮವನ್ನು ತೆಗೆದುಕೊಂಡು ಅದಕ್ಕೋಸ್ಕರ ಪ್ರತ್ಯೇಕ ಇಲಾಖೆ ಇಲ್ವಾ? ನಿದ್ದೆ ಮಾಡ್ತಾ ಇದ್ದವ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ ಸ್ವಾಮಿ? ಮಕ್ಕಳ ಹಕ್ಕು ಆಯೋಗ ಏನು ಮಾಡ್ತಾ ಇದೆ? ಲೇಬರ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ? ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆಗಳಲ್ಲಿ ನಡೀತಕ್ಕಂಥ ಅವ್ಯವಹಾರಗಳ ಬಗ್ಗೆ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರೋದು ಯಾರ ಸಮಸ್ಯೆ? ಅದ್ರ ಬಗ್ಗೆ ಧ್ವನಿ ಎತ್ತಿ ಸಂತಸ ಪಡ್ತೇವೆ. ಅದನ್ನು ಬಿಟ್ಬಿಟ್ಟು ಬರೀ ಹಿಂಗೆ ಆಗ್ತಾ ಇದೆ, ನಿಮ್ಮ ಪಾತ್ರ ಏನು? ನಿಜವಾಗಿ ಆಗ್ತಾ ಇದ್ದರೆ ನೀವು ನೋಡಿದರೆ ಅದನ್ನು ನೇರವಾಗಿ ಎಷ್ಟು ದೂರು ಕೊಟ್ಟಿದ್ದೀರಾ? ಲಿಖಿತ ಮೂಲಕ ಇಂಥದ್ದಾಗಿದೆ ಅಂತ ದೂರು ಕೊಟ್ಟಿದ್ದೀರಾ? ನಿಮ್ಮ ಒಂದು ಸಾಮಾಜಿಕ ಕಳಕಳೆಯಲ್ಲಿ ದೂರು ದಾಖಲಿಸಿದ್ದೀರಾ? ದೂರು ದಾಖಲಿಸಿ ಇಂಥದನ್ನು ಕ್ರಮ ತಗೊಂಡಿಲ್ಲ ಅಂದರೆ ನಡೀರಿ ಕೋರ್ಟಿಗೆ, ನಾವು ನಿಮ್ಮ ಜೊತೆ ನಿಲ್ತೀವಿ ಬೆನ್ನಿಗೆ. ಅದು ಬಿಟ್ಬಿಟ್ಟು ಬರೀ ಪ್ರಚಾರಕ್ಕೆ ಮಾಧ್ಯಮದವರು ನಿಮ್ಮನ್ನು ಕೇಳ್ತಾರೆ, ನೀವು ಬಾಯಿಗೆ ಬಂದಿದ್ದು ಕೂತ್ಕೊಂಡು ಮಾತಾಡ್ತೀರಾ. ಆದರೆ ನೈಜತೆ ಬೇಕಲ್ಲ.
ನಾವು ನಿಮ್ಮ ಯಾವುದೇ ಮಾತನ್ನು ತೆಗೆದಾಕುವಂಥದ್ದಲ್ಲ, ಒಪ್ತೇವೆ ಬಹುತೇಕ. ಆದರೆ ಎಲ್ಲೋ ಒಂದು ಕಡೆ ಒನ್ ಸೈಡೆಡ್ ಮಾತಾಡಬೇಡಿ. ನಮಗೂ ನೋವಾಗತ್ತೆ. ನಾವು ಕೂಡ ನಿಮ್ಮ ಥರನೇ ಇವತ್ತು ಶಿಕ್ಷಕರಿಗೆ ಒಂದು ವಿಮೆ ಕೊಡಿಸೋಕ್ಕಾಗಿಲ್ಲ. ನೀವು ಶಿಕ್ಷಕರಿಗೆ ಖಾಸಗಿ ಶಾಲೆಯಲ್ಲಿ ಸಂಬಳದ ಬಗ್ಗೆ ಮಾತನಾಡ್ತೀರ. ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡಬೇಕಾಗಿರೋ ಕೆಲಸವನ್ನು ಒಬ್ಬ ಶಿಕ್ಷಕ ತಾನು BEd ಮಾಡಿ ತನಗೆ ಒಂದು ಕೆಲಸ ಸಿಗಲಿಲ್ಲ ಅಂತ ಒಂದು ಶಿಕ್ಷಣ ಸಂಸ್ಥೆ ತೆಗೆದು, ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಸಾವಿರಾರು ಮಂದಿ ಶಿಕ್ಷಕರು BEd ಮಾಡಿಕೊಂಡವರು ಒಂದು ಸಂಸ್ಥೆಯನ್ನು ನಡೆಸ್ತಾ ಇವತ್ತು ಸರ್ಕಾರ ಶಾಲೆಯಲ್ಲಿ ತೆಗೆದುಕೊಳ್ಳುವಂಥ ಸಂಬಳಕ್ಕಿಂತ ಕಮ್ಮಿ ಅವರಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನೂರಾರು ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದಾರಲ್ಲ, ಯಾವತ್ತಾರ ಅವ್ರ ಬಗ್ಗೆ ಒಂದು ಅನುಕಂಪ ತೋರಿಸಿದ್ದೀರಾ? ಅಂಥ ಶಾಲೆಗಳು ಸಾವಿರಾರು ಇದ್ದಾವೆ. ಆ ಶಾಲೆಗಳಲ್ಲಿ 10,000 20,000 ತೆಗೆದುಕೊಂಡು ಶಿಕ್ಷಣವನ್ನು ಕೊಡ್ತಾ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥ ಶಿಕ್ಷಕರು, ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು, ಯಾವುದೇ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಕರ ಸಂಬಳ ಅದು ಆಂತರಿಕ ಒಪ್ಪಂದ, ಆ ಮ್ಯಾನೇಜ್ಮೆಂಟಿಗೂ ಆ ಶಿಕ್ಷಕರಿಗೂ ಅಂತ ಇದೆ. ಆದರೆ ನೀವು ಅವರಿಗೆ ವೇತನ ಬಗ್ಗೆ ಮಾತನಾಡ್ತೀರ. ವೇತನ ಕೊಡಬೇಕಾದ್ರೆ ಆ ಶಿಕ್ಷಣ ಸಂಸ್ಥೆ 10,000 15,000 ತಗೊಳ್ಳೋ ಜಾಗದಲ್ಲಿ 1 ಲಕ್ಷ 1.25 ಲಕ್ಷ ತೆಗೆದುಕೊಬೇಕಾಗತ್ತೆ. ನೀವೇ ಒಂದು ಒಳ್ಳೆ ಅಂಕಿಅಂಶ ಕೊಡ್ತೀರಾ. ಈ ರಾಜ್ಯದಲ್ಲಿ ಹತ್ತತ್ರ 25,000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಕೇವಲ 10-25 ಮಕ್ಕಳಕ್ಕಿಂತ ಕಮ್ಮಿ ಇದ್ದಾರೆ ಅಂತ. ಆಗ ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರ ತಲೆ ಮೇಲೆ ತಲವಾರು ಖರ್ಚು ಆ ಮಗುವಿಗೆ ಎಷ್ಟಾಗತ್ತೆ ಅಂತ ಯಾವತ್ತರ ಲೆಕ್ಕ ಹಾಕಿದ್ದೀರಾ? ಸರ್ಕಾರ ಕೊಟ್ಟಿರೋ 16,000 ಅಲ್ಲ, 40-50 ಸಾವಿರ ಆಗುತ್ತೆ ಒಂದು ಟೀಚರಿಗೆ. ಒಂದು ಮಗುಗೆ ಖರ್ಚಾಗತಕ್ಕಂಥದ್ದು. ಒಂದು ಟೀಚರಿಗೆ ಅಲ್ಲಿ ಇರ್ತಾರೆ, 10 ಮಕ್ಕಳಿಗೂ ಪಾಠ ಮಾಡಲ್ಲ ಅಂದಾಗ ಅವರಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೇವೆ? ಇಡೀ ವ್ಯವಸ್ಥೆಗೆ ಹಲವಾರು ಖರ್ಚನ್ನ ನಾವು ಲೆಕ್ಕ ಹಾಕಿದಾಗ ರಾಜ್ಯದಲ್ಲಿರೋ ಬಹುತೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗಿಂತ ಹೆಚ್ಚು ಖರ್ಚು ಮಾಡ್ತಾ ಇದ್ದೀರಾ. ಯಾರ ದುಡ್ಡು? ಸಾರ್ವಜನಿಕರ ದುಡ್ಡು. ಗುಣಮಟ್ಟ ಏನಿದೆ? ಅಕೌಂಟೆಬಿಲಿಟಿ ಏನಿದೆ? 5 ಕ್ಲಾಸು 7 ಕ್ಲಾಸಿಗೆ 1 ಟೀಚರ್ 2 ಟೀಚರಾ? 0 ಮಕ್ಕಳಿಂದ ಎಷ್ಟು ಶಾಲೆಗಳು ಅಲ್ಲಿರ್ತಕ್ಕಂಥ ಟೀಚರಿಗೆ ಸಂಬಳ ಕೊಟ್ಟು ಇನ್ನೂ ಇಟ್ಕೊಂಡಿದ್ದೀರಾ? ಇದೆಲ್ಲ ಸರ್ಕಾರ ಸಾರ್ವಜನಿಕರ ದುಡ್ಡನ್ನು ಪೋಲ್ ಮಾಡ್ತಾ ಇಲ್ವಾ? ಇದ್ರ ಬಗ್ಗೆ ಯಾವತ್ತೂ ಧ್ವನಿ ಎತ್ತಿಲ್ಲ ಅಲ್ಲ. ಯಾಕೆ? ಈ ಸಮಸ್ಯೆಗಳನ್ನ ಜನಸಾಮಾನ್ಯರ ಮುಂದೆ ನಿಜವಾದ ಸತ್ಯಗಳನ್ನ ಹೇಳಬೇಕು. 2 ಆಯಾಮಗಳಲ್ಲೂ ಹೇಳಬೇಕು. 360 ಡಿಗ್ರಿಯನ್ನು ಅವಲೋಕಿಸಿ ಹೇಳಿದಾಗ ತಜ್ಞರು ಅನ್ನಿಸ್ಕೊಂತಾರೆ. ಇಲ್ಲವಾದರೆ ಪ್ರಿಜುಡೈಸ್ ಪರ್ಸನಾಲಿಟಿ ಅಂತ ಹೇಳಬೇಕಾಗುತ್ತೆ. ಇದು ಇರ್ತಕ್ಕಂಥ ಸತ್ಯ. ಕೆಲ ಬೆರಳೆಣಿಕೆಯಷ್ಟು ಶಿಕ್ಷಣ ಸಂಸ್ಥೆಗಳು ಅವರು ಯಾವಾಗಲೂ ಕೂಡ ಅವರಿಗೆ ಡಿಮ್ಯಾಂಡ್ ಜಾಸ್ತಿ. ನಮ್ಮ ರಾಜ್ಯದ ಅಪ್ಪ ಅಮ್ಮಂದಿರು ಶಾಲೆಯನ್ನು ಆಯ್ಕೆ ಮಾಡೋದೇ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ. ಹೆಚ್ಚು ದುಡ್ಡಿದ್ದರೆ ಗುಣಮಟ್ಟದ ಶಾಲೆ, ಹೆಚ್ಚು ಪುಸ್ತಕದ ಭಾರ ಇದ್ದರೆ ಗುಣಮಟ್ಟದ ಶಾಲೆ, ನಾವು ನಮ್ಮ ಬಂಧು ಬಳಗದ ಒಂದು ಮಕ್ಕಳು ಸೇರಿರ್ತಕ್ಕಂಥ ಶಾಲೆಗಿಂತ ಹೆಚ್ಚು ಡೊನೇಷನ್ ಕೊಟ್ಟು ಸೇರಿಸಿದ್ದೀವಿ ಅಂತ ಹೆಗ್ಗಳಿಕೆಗೆ ಶಾಲೆಯನ್ನು ಆಯ್ಕೆ ಮಾಡ್ಕೊತಾರೆ. ಅವಿರೋದೇ 2-3%. ಇದನ್ನು ಹೊರತುಪಡಿಸಿ ಈ ರಾಜ್ಯದಲ್ಲಿ 93% ರಾಜ್ಯ ಪಠ್ಯಕ್ರಮ ಶಾಲೆಗಳು, ಅದರಲ್ಲೂ 10-35-40 ಸಾವಿರ ತೆಗೆದುಕೊಂಡು ನಡೆಯುವಂಥ ಶಾಲೆಗಳಿವೆ. ಇದರಲ್ಲಿ 60% ಶಾಲೆಗಳು ಮಾಸಿಕ ಶುಲ್ಕವನ್ನು ಅವಲಂಬಿತವಾಗಿರೋದು. ಅಂದರೆ ತಿಂಗಳು ಪಾಲಕ ಪೋಷಕರು ಶುಲ್ಕ ಕಟ್ಟಿದ್ರೆ ಆ ತಿಂಗಳು ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಸಂಬಳ, ಇತರ ಎಲ್ಲ ಖರ್ಚು ವೆಚ್ಚಗಳನ್ನ ಮಾಡ್ತಕ್ಕಂಥ ಶಾಲೆಗಳು. ಇವತ್ತು ಕೋವಿಡ್ ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಬಹುತೇಕ ಈ ಶಾಲೆಗಳಲ್ಲಿ ಇನ್ನೇನು ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ವರ್ಷಾನುಗಟ್ಟಲೆ ಕಟ್ಟದೇ ಇರತಕ್ಕಂಥದ್ದನ್ನು ಕೊನೆಗೆ ಪರೀಕ್ಷೆ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಪದ್ಧತಿ ಇರತಕ್ಕಂಥ ಶಾಲೆಗಳು. ಈ ಶಾಲೆಗಳ ಗತಿ ಕಳೆದ ವರ್ಷದ ಬಾಕಿ ಕೋಟ್ಯಾಂತರ ರೂಪಾಯಿ ಇದೆ.
2021ರಲ್ಲಿ ಕೂಡ ಬಹುತೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿ ಆಗಿಲ್ಲ. ಅದರಲ್ಲೂ ಕೂಡ ಪೂರ್ವ ಪ್ರಾಥಮಿಕ ನೆಲ ಕಚ್ಚಿದೆ. ಪ್ರಾಥಮಿಕ ಹಂತದಲ್ಲಿ ಅಂತೂ ಕೇವಲ 20-25% ಕೂಡ ದಾಖಲಾತಿ ಆಗಿಲ್ಲ. ಅದರಲ್ಲಿ 1ನೇ ತರಗತಿ 2ನೇ ತರಗತಿಯಲ್ಲಂತೂ 1ನೇ ತರಗತಿಯಲ್ಲಿ 5-10% ದಾಖಲಾತಿ ಆಗಿಲ್ಲ. ಇದು ನೇರವಾಗಿ ಉಲ್ಲಂಘನೆ ಮಾಡ್ದಂಗೆ, ಅಂದರೆ ಪಾಲಕ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಕಾನೂನಾತ್ಮಕವಾಗಿ ವಂಚಿಸ್ದಂಗೆ. ಯಾಕೆಂದರೆ ನಿರಂತರ ಶಿಕ್ಷಣಕ್ಕೆ ಅವರು ಆ ಮಕ್ಕಳನ್ನು ಸೇರಿಸದೇ ಇರೋದು. ಎರಡನೇ ಅಂಶ, 9-10ನೇ ತರಗತಿಯಲ್ಲಿ ಬಹುತೇಕ ಮಕ್ಕಳ ದಾಖಲಾತಿಗಳು ಆಗಿದ್ದಾವೆ. ಈ 5-7-8ನೇ ತರಗತಿ ತನಕ ಕೂಡ ತುಂಬ ಕಮ್ಮಿ ಪ್ರಮಾಣದಲ್ಲಿ ದಾಖಲಾತಿಗಳು. ಈ ದಾಖಲಾತಿ ಆಗಬೇಕಾದ್ರೆ ಅನೇಕ ದ್ವಂದ್ವ ನಿಲುವುಗಳು ಇಲಾಖೆ. ನೀವು ಫೀಸ್ ಕಟ್ಟೋವಂಥದ್ದಿಲ್ಲ, ಈಗ ನಾವು ಆಮೇಲೆ ಹೇಳ್ತೇವೆ, ಆಮೇಲೆ ಹೇಳಿದ್ರು 15% ಇನ್ಕ್ರೀಸ್ ಮಾಡಬೇಡಿ ಅಂತ. ಆಯಿತು, ಒಪ್ಕೊಂಡ್ವಿ, ಸ್ವಾಗತ ಮಾಡಿದ್ವಿ. ಅದಾದ ನಂತರ ಮತ್ತೆ 30% ಕಡಿತ ಮಾಡಿದ್ರು. ಆ 30% ಇದು ಒಂದು ಹುನ್ನಾರ. 30% ಅಲ್ಲ, ಅದು ಕಡಿತ 30% ಅಂತ ನೀವು ಹೇಳಿಬಿಟ್ಟು ರೈಡರ್ ಹಾಕ್ತೀರಾ. ಅರ್ಥಾತ್ ಆ 30% ಹೋಗಿ 50-55% ಆಗುತ್ತೆ. ಜೊತೆಗೆ ಈ ರಾಜ್ಯದಲ್ಲಿ ಹತ್ತತ್ರ 12,000 ಶಾಲೆಗಳಿಗೆ ನೀವು RT ಮರುಪಾವತಿ ಹಳೆ ವರ್ಷದ್ದೇ ಮಾಡಿಲ್ಲ. ಅದು 25% ಅಂದರೆ ಹತ್ತತ್ರ 600-650 ಕೋಟಿ ಶುಲ್ಕ ನೀವು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮೊದಲೇ ಕೊಡಬೇಕಾಗಿತ್ತು. ಅದರ ಜೊತೆಗೆ ಪಾಲಕ ಪೋಷಕರು ಹತ್ತತ್ರ 40-45% ಪಾಲಕ ಪೋಷಕರು ದಾಖಲಾತಿ ಪ್ರಕ್ರಿಯೆ ಆಗಿಲ್ಲ. ದಾಖಲಾತಿ ಆದವರು ಪೂರ್ತಿ ಪ್ರಮಾಣದಲ್ಲಿ ದುಡ್ಡು ಕಟ್ಟಿಲ್ಲ. ಅದು ಕಮ್ಮಿ ಮಾಡಿದ್ರು. ಬಹುತೇಕ ರಾಜ್ಯ ಪಠ್ಯಕ್ರಮಗಳಲ್ಲಿ 10%, 20%, 30%, 40% ಕಮ್ಮಿ ಮಾಡಿದವರು ಇದ್ದರು. ಆದರೆ ಕೆಲವರು ಕೊಟ್ಟರು, ಕೆಲವರು ಕೊಡಲಿಲ್ಲ. ಈಗ ನೀವು ಅಲ್ಲಿ ಒಂದು ದ್ವಂದ್ವ ಸೃಷ್ಟಿಸ್ರಿ. ನೀವು ಶುಲ್ಕ ಕಟ್ಟಲಿಲ್ಲ ಅಂದರೂ ಬೇಕಾದರೆ ನೀವು TC ತೊಗೊಬೋದು, ನಮ್ಮ ಸರ್ಕಾರಿ ಶಾಲೆಗೆ ಸೇರ್ಬೋದು ಅಂತ. ವಾಮ ಮಾರ್ಗದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೆಳೀತಕ್ಕಂಥ, ನೀವು ಪ್ರಾಮಾಣಿಕವಾಗಿ ಮಕ್ಕಳನ್ನ ಸೆಳೆದಾಗ ಅವರಿಗೆ ಸಿಗಬೇಕಾದ ನ್ಯಾಯವನ್ನು ಒದಗಿಸಿದ್ರ. ಇಂಗ್ಲೀಷ್ ಮೀಡಿಯಮಿಂದ ಹೋಗಿರೋ ಮಗುಗೆ ಇಂಗ್ಲೀಷ್ ಮೀಡಿಯಮ್ ಕೊಟ್ರಿ, ನೀವು ಅವ್ರಿಗೆ ಪಠ್ಯಪುಸ್ತಕ ಕೊಟ್ಟರೆ ಇಂಗ್ಲೀಷ್ ಮೀಡಿಯಮ್ಮು. ಇವತ್ತು ಸರ್ಕಾರ ಬರೀ ದಾಖಲಾತಿ ಮಾಡಿ ಏನೋ ಒಂದು ಬಿರುದು ತಗೊಳಕ್ಕೆ ಹೊರಟಿದ್ರಿ. ಆದರೆ ನಿಮ್ಮ ಕಪಟತನ ಇವತ್ತು ಅಷ್ಟು ಮಕ್ಕಳಿಗೂ ಅನ್ಯಾಯ ಮಾಡಿದ್ರಿ. ಪಾಠ ಪ್ರವಚನ ಹೇಳ್ಕೊಡ್ಲಿಲ್ಲ. ಜೊತೆಗೆ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಬಹುತೇಕ ಶಾಲೆಗಳು ಏನು ಮಾಡೋದು, ನೇರವಾಗಿ ಅದನ್ನು ಶಿಕ್ಷಕರ ಮೇಲೆ ಹಾಕೋದು. ಶಿಕ್ಷಕರನ್ನ ಕೆಲಸದಿಂದ ತೆಗೆದ್ರು. ಏನು ಮಾಡಬೇಕು, 1 ತಿಂಗಳು 2 ತಿಂಗಳು ಸುಧಾರಿಸ್ಬೋದು. ಯಾರ ಹತ್ರನೂ ಲಿಕ್ವಿಡ್ ಫಂಡ್ ಇರಲ್ಲ. ಅಡ ಇಟ್ಬಿಟ್ಟು, ಒಡವೆಗಳು ಅಡ ಇಟ್ಬಿಟ್ಟು. ಯಾಕೆ ಅಂದರೆ ಮತ್ತೆ ನೀವು ಕಾಮಲೆ ಕಣ್ಣಲ್ಲಿ ನೋಡಬಾರ್ದು. ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆ ಅಂದರೆ ಅವರು ಹಗಲು ದರೋಡೆ ಮಾಡ್ತಾ ಇರೋರು, ಲಕ್ಷ ಪೀಕ್ತಾ ಇರೋರು. ಖಂಡಿತ ಅವು 2-3%. ಅದಕ್ಕೆ ನಾವು ಕೂಡ ಸತ್ಯ ಹೇಳ್ತೇವೆ, ಅದರಲ್ಲಿ ಇನ್ನೊಂದು ಸುಳ್ಳಿಲ್ಲ. ನಾವು ಬಹುತೇಕ ಜನ ಬೆಂಗಳೂರಲ್ಲೇ ಇರ್ತಕ್ಕಂಥ, ಇವಾಗ ನಮ್ಮಂಥ ಶಾಲೆಗಳಲ್ಲಿ ನಾವು ತಗೊಳೋದೇ 17,000, 18,000, 20,000. ನಮ್ಮನ್ನು ಕೂಡ ನಾವು ಖಾಸಗಿ ಶಿಕ್ಷಣ ಸಂಸ್ಥೆ ಪರವಾಗಿ ನಿಂತಿದ್ದೀವಿ ಅಂದ ತಕ್ಷಣ ನಮ್ಮನ್ನು ಕೂಡ ನೋಡೋದು ಕಾಮಲೆ ಕಣ್ಣಲ್ಲೇ. ನಾವು ಕೂಡ ಈಚಿಲ್ ಮರದಲ್ಲಿ ಕೆಳಗಡೆ ನಿಂತುಬಿಟ್ಟಿದ್ದಾರೆ, ನಿಂತಿರೋರೆಲ್ಲ ಹೆಂಡ ಕುಡಿತಾ ಇದ್ದಾರೆ ಅಂತಲೇ ನಾವು ಭಾವಿಸೋದು. ಇದು ಆಗಬಾರ್ದು. ಇದು ಸರ್ಕಾರ ತನ್ನ ಪ್ರಚಾರಕ್ಕೆ, ಅದರಲ್ಲೂ ನಮ್ಮ ಮಾನ್ಯ ಶಿಕ್ಷಣ ಮಂತ್ರಿಗಳು ತಮ್ಮ ಒಂದು ಮಾಧ್ಯಮದ ಪ್ರಚಾರ ಗಿಟ್ಟಿಸೋಕೆ ಏನು ಪಾಲಕ ಪೋಷಕರಿಗೆ ಹೇಳಿದ್ದು, ಮಾಧ್ಯಮಗಳಲ್ಲಿ ಹೇಳಿಕೆ ಕೊಟ್ಟಿದ್ದು. ಆದರೆ ಎಲ್ಲವೂ ದ್ವಂದ್ವ ಹೇಳಿಕೆ. ಇದರಿಂದ ಏನಾಯಿತು, ಆರ್ಥಿಕ ಸಂಕಷ್ಟಕ್ಕೆ ನೇರವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೂಕಿ ಇವತ್ತಿನ ದಿನ ಶಿಕ್ಷಕರಿಗೆ ಅರ್ಧ ಸಂಬಳ ಕೊಡೋಕ್ಕೂ ಆಗ್ತಾಯಿಲ್ಲ. ಎಷ್ಟೋ ಶಿಕ್ಷಕರು ಕೆಲಸ ಕಳ್ಕೊಂಡ್ರು. ಲಕ್ಷಾಂತರ ಮಂದಿ ಶಾಲೆಯಿಂದ ಹೊರಗಡೆ ಇದ್ದಾರೆ. ಈ ಶಿಕ್ಷಕರು ಇವತ್ತು ಅತ್ಯಂತ ಮೌಲ್ಯವಾದ ವಸ್ತು. ಇವತ್ತಾಗಲೇ ನಮ್ಮ ದೇಶಕ್ಕೆ RT ಬಂದಾಗಲೇ 4 ಮಿಲಿಯನ್ ಟೀಚರ್ ಡೆಫಿಸಿಟ್ ಇತ್ತು. ಇವತ್ತು ಕೋವಿಡ್ ಸಂಕಷ್ಟದಲ್ಲಿ ಸಾವಿರಾರು ಶಿಕ್ಷಕರು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಲಕ್ಷಾಂತರ ಮಂದಿ ಕೆಲಸ ಕಳ್ಕೊಂಡಿದ್ದಾರೆ. ಅದರಲ್ಲಿ ಸಾವಿರಾರು ಮಂದಿ ವಲಸೆ ಹೋಗಿದ್ದಾರೆ, ಈ ವ್ಯವಸ್ಥೆನೇ ಬೇಡ ಅಂತ. ಇನ್ನು ಕೆಲವರು ಮನೆಯ ಒತ್ತಡಕ್ಕೆ ತಮ್ಮ ಚಿಕ್ಕ ಮಕ್ಕಳನ್ನ ನೋಡೋಕ್ಕಾಗದೆ ಮನೆಗಳಲ್ಲಿ ಕೂತ್ಕೊಂಡು ಇವತ್ತಿನ ದಿನ ಕೆಲಸಕ್ಕೂ ಬರದೆ ಅವರ ಒಂದು ಸರ್ವಿಸ್ ಸಿಗದೆ ಇವತ್ತು ಅತ್ಯಂತ ಅನ್ಯಾಯ ಶಿಕ್ಷಣ ವ್ಯವಸ್ಥೆಗಾಗುತ್ತೆ. ಮುಂದಿನ ಪೀಳಿಗೆಗೆ ಶಿಕ್ಷಕರ ಕೊರತೆ ಆಗ್ತಾಯಿದೆ. ಇಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಅವೈಜ್ಞಾನಿಕವಾದ ಆದೇಶಗಳು ಮತ್ತು ಬೇಜವಾಬ್ದಾರಿಯ ನಿರ್ಧಾರಗಳಿಂದ ಇವತ್ತು ಅತ್ಯಂತ ಕಷ್ಟಕರವಾಗಿ
ಖಾಸಗಿ ಅನುದಾನ ರಹಿತ, ಅದರಲ್ಲೂ ರಾಜ್ಯ ಪಠ್ಯಕ್ರಮ ಶಿಕ್ಷಣ ಸಂಸ್ಥೆಗಳು ಮತ್ತು ಕೇಂದ್ರ ಪಠ್ಯಕ್ರಮಗಳಲ್ಲಿ ಕೂಡ ರಾಜ್ಯಾದ್ಯಂತ ಇದ್ದಾವೆ. ಅವು ಕೂಡ 20, 25, 30 ಸಾವಿರ ತೆಗೆದುಕೊಂಡು ನಡೆಸ್ತಕ್ಕಂಥವು. ಅದು ಕೇಂದ್ರ ಪಠ್ಯಕ್ರಮ ಆಗಲಿ ರಾಜ್ಯ ಪಠ್ಯಕ್ರಮ ಆಗಲಿ, ಪರಿಸ್ಥಿತಿ ಹೀನಾಯವಾಗಿದೆ. ಖಂಡಿತವಾಗಲೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ ಸಂದರ್ಭದಲ್ಲೂ ದುಡ್ಡು ಕೇಳ್ತಾ ಇದ್ದಾವೆ ಅನ್ನತಕ್ಕಂಥ ಆರೋಪಕ್ಕೆ ಖಂಡಿತ ಒಪ್ಪುವಂಥದ್ದಲ್ಲ. ಯಾಕೆ ಅಲ್ಲ ಸ್ವಾಮಿ, ಶಿಕ್ಷಣ ಸಂಸ್ಥೆಗಳು ನಡಿಬೇಕಾದ್ರೆ ಆ ಪಾಲಕ ಪೋಷಕರು ಕೊಡ್ತಕ್ಕಂಥ ಶುಲ್ಕದ ಆಧಾರಿತ, ಇನ್ನು ಒಂದು ಬಿಡಿಗಾಸು ಕೂಡ ಸರ್ಕಾರ ಆಗಲಿ ಇತರರು ಕೊಡಲ್ಲ. ಆದರೆ ಅದೇ ಖಾಸಗಿ ಶಾಲೆಗೆ ಲೋನು, PF, ESI, ಪ್ರೊಫೆಷನಲ್ ಟ್ಯಾಕ್ಸ್, ಇವತ್ತು ಆ ಗಾಡಿಗಳು ಸ್ಕೂಲ್ ಬಸ್ಗಳಿಗೆ ತಗಲೋ ಅಂಥ ಟ್ಯಾಕ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, 1-1.5 ಲಕ್ಷದ ವ್ಯಾಲ್ಯೂ ಇರ್ತಕ್ಕಂಥ ಗಾಡಿಗೆ 30-35 ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕಟ್ಟಿಸ್ಕೊತೀರಲ್ಲ, ನೀವು ಬಿಡಿಗಾಸು ಬಿಟ್ಟಿದ್ದೀರಾ? ಖಾಸಗಿ ಶಿಕ್ಷಣ ಸಂಸ್ಥೆ ಈ ಪರಿಸ್ಥಿತಿಯಲ್ಲಿದೆ, ಪಾಲಕ ಪೋಷಕರು ಸಂಕಷ್ಟದಲ್ಲಿದ್ದಾರೆ ಅಂಥೇಳಿ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಸರ್ಕಾರ ಏನಾರ ನೆರವು ಕೊಟ್ಟಿದೆಯಾ? ಅವರ ಬಿಲ್ಲಲ್ಲಿ ಏನಾರ, ವಿದ್ಯುತ್ ಬಿಲ್ಲಲ್ಲಿ, ನೀರಿನ ಬಿಲ್ಲಲ್ಲಿ, ಅವರ ಬಾಡಿಗೆಯಲ್ಲಿ, ಅವರ ಬೇರೆ ಯಾವುದೇ ಲೋನ್ಗಳಲ್ಲಿ, ಇಂಟ್ರೆಸ್ಟಲ್ಲಿ ಏನಾರು ಬಿಡಿಗಾಸನ್ನು ಬಿಡಿಸಿದ್ದೀರಾ? ಜೊತೆಗೆ ನೀವು ಇಲಾಖೆಯವರು ತಮಗೆ ತಗಲುವಂಥ ಖರ್ಚು ವೆಚ್ಚ ಖಾಸಗಿ ಶಾಲೆಯಿಂದ ಕಿತ್ಕೊಂಡಿದ್ದೀರಾ? ಇದೇ ಕೋವಿಡಲ್ಲಿ ನೀವು RR ಮಾಡಬೇಕಾದ್ರೆ ಶುಲ್ಕ ಕಟ್ಟಿಸ್ಕೊಂಡೆ ಪುಕ್ಕಟ್ಟೆ ಮಾಡಿದ್ರ ಕೋವಿಡ್ ಅಂತ? RR ಮಾಡಬೇಕಾದ್ರೆ ಯಾವುದೇದೋ ರೈಡರ್ ಹಾಕ್ಬಿಟ್ಟು ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ರಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ, ಅದನ್ನು ನಿಮ್ಮ ಅಧಿಕಾರಿಗಳು ಬಿಟ್ಟಿದ್ದಾರಾ? ಖಾಸಗಿ ಶಿಕ್ಷಣ ಸಂಸ್ಥೆಗೆ ವಿಶೇಷವಾಗಿ ನೀವಿವತ್ತಿನ ದಿನ ಯಾವುದೇ ಒಂದು ಪ್ಯಾಕೇಜ್, ಅಟ್ಲೀಸ್ಟ್ ಬಡ್ಡಿ ರಹಿತ ಅಥವಾ ಕನಿಷ್ಠ ಬಡ್ಡಿ 1%, 2%ಅಲ್ಲಿ ಒಂದು ಪ್ಯಾಕೇಜ್ ಕೊಡಿ ಆರ್ಥಿಕ ಸಂಕಷ್ಟದಲ್ಲಿ ಅಂದ್ವಿ, ಅದನ್ನು ಮಾಡಿದ್ರಾ? ಇಲ್ಲ. ಮತ್ತು ಎರಡನೇದಾಗಿ ಕಟ್ಟುವಂಥ ಪಾಲಕ ಪೋಷಕರಿಗೂ ನೀವು ವಿಷ ಹಿಂಡ್ಬಿಟ್ಟು ಕಟ್ಟದೇ ಇರೋ ರೀತಿಯಲ್ಲಿ ಮಾಡಿದ್ರೆ, ಖಾಸಗಿ ಶಿಕ್ಷಣ ಸಂಸ್ಥೆಯಿಂದ ನೇರವಾಗಿ ಅಲ್ಲಿರ್ತಕ್ಕಂಥ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ, ಇವತ್ತಿನ ದಿನ ಶಿಕ್ಷಕರಿಗಿಂತ ಶಿಕ್ಷಕೇತರ ಸಿಬ್ಬಂದಿ, ಅವಲಂಬಿತ ವರ್ಗ ಬೀದಿಗೆ ಬಂತಲ್ಲ, ಅದಕ್ಕೆ ಹೊಣೆ ಯಾರು? ಈ ಸರ್ಕಾರ ಅಲ್ಲವೇ? ಇವತ್ತಿನ ದಿನ ಖಾಸಗಿ ಶಾಲೆ ಮಾತ್ರ ಶುಲ್ಕ ಕೇಳಿದ್ರೆ ಒಂದು ಪ್ರಶ್ನೆಯಾಗಿ ನಿಲ್ಲುತ್ತೆ. ಆದರೆ ಅದೇ ಶುಲ್ಕ ಕಟ್ಟಬೇಕಾಗಿರ್ತಕ್ಕಂಥ ಪಾಲಕ ಪೋಷಕರು ಇವತ್ತು ಏನು ಕಮ್ಮಿ ಮಾಡಿದ್ದಾರೆ? ನಿಮ್ಮ ಮಾಧ್ಯಮದ ಮುಖಾಂತರವೇ ನಮಗೆ ಗೊತ್ತಿದೆ. ನೀವು ಇವತ್ತಿನ ದಿನ ಯಾವುದಾರ ಒಂದು ಮಾರುಕಟ್ಟೆಯಲ್ಲಿ ಜಾತ್ರೆಗಳು ಕಮ್ಮಿ ಆಗಿದೆಯಾ? ಹಬ್ಬ ಹುಣ್ಣಿಮೆ ಕಮ್ಮಿ ಆಗಿದೆಯಾ? ಮದುವೆ ಮುಂಜೆ ಕಮ್ಮಿ ಆಗಿದೆಯಾ? ಇವತ್ತು ಮಟನ್, ಚಿಕನ್ನು, ಎಣ್ಣೆ ಅಂಗಡಿಗಳಲ್ಲಿ ಏನಾರ ವ್ಯವಸ್ಥೆಗಳು ಕಮ್ಮಿ ಆಗಿದೆಯಾ? ಇವತ್ತು ನಿಮ್ಮ ಕೇಬಲ್ ಬಿಲ್ ಆಗಲಿ, ನಿಮ್ಮ ಈ ಫೋನ್ ಬಿಲ್ ಆಗಲಿ ಯಾವುದಾರ ಒಂದು ಕಟ್ಟದೇ ಇದ್ದೀರಾ? ನಿಮ್ಮ ಮನೆಗಳಲ್ಲಿರ್ತಕ್ಕಂಥ KEB ಬಿಲ್ ಆಗಲಿ, ನೀರಿನ ಬಿಲ್ ಆಗಲಿ ಕಟ್ಟದೇ ಇದ್ದೀರಾ? ಕಟ್ಟದೇ ಇದ್ದರೆ ನಾಳೆ ಬೆಳಗ್ಗೆ ಆ ಕ್ಷಣದಲ್ಲಿ ಕಟ್ಟಾಗತ್ತೆ. ಹಾಗಿದ್ದಾಗ ಕೇವಲ ಶಿಕ್ಷಣ ಸಂಸ್ಥೆ ಶುಲ್ಕಕ್ಕೆ ಬಂದ ತಕ್ಷಣ ಬಡವರಾಗ್ಬಿಡೋದು ಎಷ್ಟು ನ್ಯಾಯ? ಶಿಕ್ಷಣ ಸಂಸ್ಥೆಗಳು ಕೇಳ್ತಾ ಕೆಲ ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ಅಧಿಕ ಪ್ರಸಂಗ ಇದ್ದಾವೆ. ಅವರು ಒಂದೇ ಸಲ ಕಟ್ಬಿಡಿ, ನೀವು ಸಾಯ್ತಿರೋ ಬದುಕ್ತಿರೋ ನಮ್ಗೆ ಗೊತ್ತಿಲ್ಲ, ನಮ್ಮ ಶಿಕ್ಷಣ ಸಂಸ್ಥೆ ದುಡ್ಡು ಕಟ್ಟಿ ಅಂತಾರೆ. ಅಂಥದ್ದನ್ನು ನಾವು ಕೂಡ ಖಂಡಿಸಿದ್ದೀವಿ, ನಾವು ಒಪ್ಪುವಂಥದ್ದಲ್ಲ. ಅದಕ್ಕೋಸ್ಕರ ಕಂತಲ್ಲಿ ಅಥವಾ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ರಿಯಾಯಿತಿ ದರದಲ್ಲಿ, ಆಮೇಲೆ ನಾವು ಕೂಡ ಘೋಷಣೆ ಮಾಡಿದ್ದೇವೆ, ಸಂಘಟನೆ ಮುಖಾಂತರ ಯಾರೂ ಕೂಡ ಶುಲ್ಕವನ್ನು ಹೆಚ್ಚಿಸಬೇಡಿ ಅಂತ ಮನವಿ ಮಾಡಿದ್ದೇವೆ. ಮನವಿ ಮಾಡೋಕ್ಕೆ ಮಾತ್ರ ನಮಗೆ ಅಧಿಕಾರ ಇದೆ. ಆದರೆ ಕೆಲ ಶಿಕ್ಷಣ ಸಂಸ್ಥೆಗಳು ಅವ್ರ ಬಂಡತನ ಇದೆ, ಅಂಥವರಿಗೆ ನೇರವಾಗಿ ಪ್ರತ್ಯೇಕವಾಗಿ ಅವರ ಮೇಲೆ ನಿಮ್ಮ ಅಧಿಕಾರಿಗಳಿಗೆ ತಾಕತ್ತಿದ್ದರೆ ಅವರ ಶುಲ್ಕ ಪರಿಷ್ಕರಣೆ ಮಾಡಿಸಿ, ಅವ್ರ ಮೇಲೆ ದೂರನ್ನು ದಾಖಲಿಸಿ, ಅದು ಬಿಟ್ಬಿಟ್ಟು ನೀವು ಸಾರ್ವತ್ರಿಕವಾಗಿ ಖಾಸಗಿ ಶಾಲೆಗಳು ಅಂತ ಯಾಕೆ ಅವರನ್ನು ಅಪಮಾನಿಸಿ, ಅವರಿಗೆ ಒಂದು ರೀತಿಯಲ್ಲಿ ಈ ಸಮಾಜದಲ್ಲಿ ಒಂದು ರೀತಿಯಾದ ಅವರೇ ಒಂದು ವರ್ಗ, ಅವರು ಈ ಸಮಾಜದ ದುಷ್ಟರು ಅಂತ ಹೇಳಿ ಪರಿಗಣಿಸ್ಬಿಟ್ಟು ಬಿಂಬಿಸ್ತಾ ಇದ್ದೀರಲ್ಲ, ಇದು ನ್ಯಾಯವೇ? ಇವತ್ತು ಇದೇ ಶಿಕ್ಷಕರು ಎಷ್ಟೋ ಜನ ಶಿಕ್ಷಣ ಸಂಸ್ಥೆಗಳು ಕಟ್ಟಿಕೊಂಡು ಇವತ್ತು ಅವರು ಕಷ್ಟ ಬಿದ್ದು ಇವತ್ತು ಜೀವನ ಮಾಡ್ತಾ ಇದ್ದಾರಲ್ಲ, ಅವರು ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವೇ? ಹಾಗಾಗಿ ಖಂಡಿತವಾಗ್ಲೂ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ವ್ಯಾಸಂಗ ಅಥವಾ ಸರ್ವಿಸ್ ತಗೊತಾ ಇರೋ ಪ್ರತಿಯೊಂದು ಮಗುವಿನ ಪಾಲಕ ಪೋಷಕರು ಕನಿಷ್ಠ ಅವರು ಶುಲ್ಕವನ್ನು ಕಟ್ಟಲೇಬೇಕು. ಆ ಕನಿಷ್ಠ ಅನ್ನತಕ್ಕಂಥದ್ರಲ್ಲಿ ಯಾರಿಗೆ ಸಮಸ್ಯೆ ಇದೆ, ಕೆಲಸ ಕಳ್ಕೊಂಡಿದ್ದೀರಾ, ಬನ್ನಿ ನೇರವಾಗಿ ನಾವು ಕೆಲಸ ಕಳ್ಕೊಂಡಿದ್ದೀವಿ ಸಾಕ್ಷಿ ಕೊಡಿ.
ಇವತ್ತಿನ ದಿನ ಸರ್ಕಾರದಿಂದ ಪೂರ್ತಿ ಸಂಬಳ ತೆಗೆದುಕೊಂಡಂಥ ಪ್ರತಿಯೊಬ್ಬ ಸರ್ಕಾರಿ ಕೆಲಸಗಾರ ಇವತ್ತು ಎಷ್ಟು ಜನ ನೀವು ಆ ಖಾಸಗಿ ಶಾಲೆಗೆ ಪ್ರಾಮಾಣಿಕವಾಗಿ ಶುಲ್ಕ ಕಟ್ಟಿದ್ದೀರಾ ಅಂತ ನಿಮ್ಮ ಮನಸ್ಸಾಕ್ಷಿ ಕೇಳ್ಕೊಳ್ಳಿ. IT-BT ಕಂಪ್ನಿಗಳಿಂದ ಹಿಡಿದು ಪ್ರತಿಯೊಂದು ಲಿಮಿಟೆಡ್ ಕಂಪ್ನಿಗಳಲ್ಲಿ ಪೂರ್ತಿ ಸಂಬಳ ಕೊಟ್ಟಿದ್ದಾರಲ್ಲ, ಅವರು ಇವತ್ತಿನ ದಿನ ಶುಲ್ಕಗಳು ಕಟ್ಟಿದೆ ಎಲ್ಲಿ ಸಾಧ್ಯವೋ ಅಲ್ಲಿ ಉಳಿತಾಯ ಮಾಡೋಣ ಅಂತ ನೀವು ನೋಡ್ತಾ ಇದ್ದೀರಾ. ಅಂದರೆ ಶಿಕ್ಷಣ ಸಂಸ್ಥೆ, ಶಿಕ್ಷಣ ವ್ಯವಸ್ಥೆಯನ್ನು ನೀವು ಒದ್ದಿದ್ದೀರಾ. ಇವತ್ತು ಆ ಶಿಕ್ಷಕರಿಗೆ ಅವಮಾನಿಸಿದ್ದೀರಾ, ಆ ಶಿಕ್ಷಣ ವ್ಯವಸ್ಥೆಗೆ ಅಗೌರವವನ್ನು ಕೊಟ್ಟಿದ್ದೀರಾ. ಹಾಗಾಗಿ ಎಲ್ಲೋ ಒಂದು ಕಡೆ ಕೆಲವರು ಮಾಡೋ ತಪ್ಪಿಗೆ ಎಲ್ಲರಿಗೂ ನೀವು ಆ ಒಂದು ನಾಮಪಟ್ಟಿಯನ್ನು ಅಂಟಿಸೋದು ಒಪ್ಪುವಂಥದ್ದಲ್ಲ ಅನ್ನೋದೇ ನಮ್ಮ ಅಭಿಪ್ರಾಯ. ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಈ ದೇಶದ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಾವೆ. ಅದರಲ್ಲೂ ಜಾಗದಲ್ಲಿ ನಮ್ಮ ರಾಜ್ಯದ್ದೇ ತಗೊಳ್ಳೋದಾದರೆ 83ಕ್ಕಿಂತ ಹೆಚ್ಚು ಶೇಕಡವಾರು ಇವತ್ತು ನಮ್ಮ ಸಹಭಾಗಿತ್ವದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೇವೆ ಅಂದರೆ ತಪ್ಪಾಗಲ್ಲ. 25,000 ಕೋಟಿ ಕೇವಲ ಅದರಲ್ಲಿ 93%ಕ್ಕಿಂತ ಹೆಚ್ಚು ಬರೀ ಸಂಬಳ ಕೊಡೋದಕ್ಕೆ ನೀವು ಉಪಯೋಗಿಸ್ತೀರಾ. ಅದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು 83% ಸಹಭಾಗಿತ್ವ ನಮ್ಮದು ಅಂದರೆ ನಮ್ಮ ಆರ್ಥಿಕ ಒಟ್ಟಾರೆ ಎಷ್ಟು ಮೊತ್ತ 50% ಇಡೀ ರಾಜ್ಯಾದ್ಯಂತ ತೆಗೆದುಕೊಂಡ್ರೆ ಆ ಸಹಭಾಗಿತ್ವವನ್ನು ನಾವು ನಿಭಾಯಿಸ್ತಾ ಇದ್ದಾಗ ನಿಮಗೆ 25,000 ಕೋಟಿ ಆದರೆ ಕೇವಲ ಸಂಬಳ ಮತ್ತು ಕೆಲವು ಕಾಂಪೋನೆಂಟ್ಸಿಗೆ ನಮ್ಮ ಪ್ರಕಾರ ನಿಮ್ಮ ಖರ್ಚು ವೆಚ್ಚ ಮೋರ್ ದೆನ್ 70-75 ಕೋಟಿ ಇದೆ ಬೇರೆ ಬೇರೆ ಇಲಾಖೆ ಬೇರೆ ಬೇರೆ ಗ್ರ್ಯಾಂಟ್ಸ್ ತೊಗೊಂಡಾಗ. ಆದರೆ ಅದೇ 55% ನಾವು ಕೂಡ ಸಹಭಾಗಿತ್ವ ಅಂದರೆ ನಮ್ಮ ಕೊಡುಗೆ ಎಷ್ಟು ಅಂತ ನೀವು ಊಹಿಸಿ. ಇವತ್ತಿನ ದಿನ ನಾವು ಕೂಡ ಸರಾಸರಿ ಏನಿಲ್ಲ ಅಂದರೆ ಕನಿಷ್ಠ 1,00,000 ಕೋಟಿಯ ಒಂದು ವ್ಯವಸ್ಥೆಯನ್ನು ಸರ್ಕಾರದ ಕೆಲಸವನ್ನು ನಮ್ಮ ದುಡ್ಡಲ್ಲಿ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನು ಯಾರು ಮರಿಬಾರ್ದು. ಅಂದರೆ ಅದಕ್ಕೆ ಪಾಲಕ ಪೋಷಕರು ಶುಲ್ಕ ಕಟ್ತಾರೆ, ಅದಕ್ಕೆ ತಕ್ಕ ವ್ಯವಸ್ಥೆ ಪಡಿತಾರೆ. ಅವರವರ ಆಯ್ಕೆ 10,000ಕ್ಕೂ ಶಾಲೆ ಇದೆ, 20,000ಕ್ಕೂ ಶಾಲೆ ಇದೆ, 50,000ಕ್ಕೂ ಶಾಲೆ ಇದೆ, 1,00,000ಕ್ಕೂ ಶಾಲೆ ಇದೆ, 10,00,000ಕ್ಕೂ ಶಾಲೆ ಇದೆ. ಆಯಾ ಪಾಲಕ ಪೋಷಕರು ಅವರ ಇಚ್ಛಾನುಸಾರ ಅವರು ಆ ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡ್ಕೊಂಡ ನಂತರ ಅಪಸ್ವರ ಎತ್ತೋದು ಎಷ್ಟು ನ್ಯಾಯ ಅನ್ನತಕ್ಕಂಥದ್ದು. ಇವತ್ತು ನೀವು 5 ಸ್ಟಾರ್ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ 550 ರೂಪಾಯಿ ಕೊಟ್ಟು ಒಂದು ಮಸಾಲೆ ದೋಸೆ ತಿಂದು ಅಲ್ಲಿ ಬಂದುಬಿಟ್ಟು ಇಲ್ಲ ನನಗೆ ಪಕ್ಕದಲ್ಲಿ ಒಂದು ಚಿಕ್ಕ ಹೋಟ್ಲಲ್ಲಿ ನನಗೆ 50 ರೂಪಾಯಿ ಮಸಾಲೆ ದೋಸೆ ಸಿಗುತ್ತೆ, ನೀನು 550 ರೂಪಾಯಿ ಯಾಕೆ ತಗೊಂತೀಯ ಅಂದರೆ ಅವ್ನು 5 ಸ್ಟಾರ್ ಹೋಟ್ಲ್ ಇಟ್ಬಿಟ್ಟು ಅಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಏನು ತಗೊಳುತ್ತೋ ಆ ಖರ್ಚು ಅದಕ್ಕೋಸ್ಕರ 550 ರೂಪಾಯಿ. ನೀವು ಹೋಗಲೇಬೇಡಿ, ಅಲ್ಲಿಗೆ ಹೋಗಲೇಬೇಡಿ, ನಿಮ್ಮ ಹಕ್ಕು. ನಿಮಗೆ ಅದೇ ಬೇಕು ಅಂತ ಹೋದಾಗ ಅದಕ್ಕೆ ತಗೊಳ್ಳುವಂಥ ಖರ್ಚು ಕೊಡಬೇಕಾಗತ್ತೆ. ಇದು ಸಾಮಾಜಿಕ ನ್ಯಾಯ ಆಗುತ್ತೆ. ಇದನ್ನು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದಿಂದ ಅನೇಕ ಒಂದು ಮೊಕದ್ದಮೆಗಳಲ್ಲಿ ಕೂಡ ಅದು ಇಂಥದ್ರ ಬಗ್ಗೆ ಸ್ಪಷ್ಟೀಕರಣ ಸಿಕ್ಕಿದೆ. ಅಂದರೆ ಶಾಲೆಗಳು ಕೂಡ ಒಂದು ರೀತಿಯಲ್ಲಿ ದಂಧೆ ಮಾಡ್ಕೊಬಾರ್ದು, ಅಂದರೆ ವ್ಯಾಪಾರೀಕರಣ ಆಗಬಾರ್ದು. ಇವತ್ತು ನಿಮಗೆ ತಗೊಳ್ಳೋದು ಬಂದುಬಿಟ್ಟು 10 ರೂಪಾಯಿ, 10 ರೂಪಾಯಿಗೆ 11.25 ರೂಪಾಯಿ ತಗೊಳೋದಕ್ಕೆ ಅಧಿಕಾರ ಇದೆ. ಅದನ್ನು ನೀವು 10 ರೂಪಾಯಿ ಜಾಗದಲ್ಲಿ 20 ರೂಪಾಯಿ ತಗೊತೀವಿ ಅಂದರೆ ಅಂಥ ಶಾಲೆಗಳನ್ನು ನೀವು ಖಂಡಿತವಾಗಲೂ ಸರ್ಕಾರಕ್ಕೆ ಎಲ್ಲ ಒಂದು ಅವಕಾಶ ಇರುತ್ತೆ ಅದನ್ನು ನಿಯಂತ್ರಿಸೋದಕ್ಕೆ, ಅದನ್ನು ಮಟ್ಕಾಕಕ್ಕೆ. ಸರ್ಕಾರ ಜಾಣ ಕಿವುಡು ಜಾಣ ಕುರುಡು ಎಲ್ಲವೂ ಗೊತ್ತಿದೆ. ಆದರೆ ಬರೀ ಇವತ್ತು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಪ್ರಚಾರ ಗಿಟ್ಟಿಸ್ಕೊಳಕ್ಕೆ ನಾವೇನೋ ಮಾಡಿದ್ದೀವಿ, ಏನೂ ಮಾಡಿಲ್ಲ. ನೀವು ಪಾಲಕ ಪೋಷಕರ ಮತ್ತು ಶಿಕ್ಷಣ ಸಂಸ್ಥೆಗಳ ಮಧ್ಯೆ ವಿಷ ಹಿಂಡ್ತಾ ಇದ್ದೀರಾ. ಯಾಕೆ ಅಂದರೆ ಕೆಲ ಶಾಲೆಗಳನ್ನ ಮನಸ್ಸಲ್ಲಿಟ್ಕೊಂಡು ನಿಮ್ಮ ಮಕ್ಕಳು ನಿಮ್ಮ ಮರಿ ಮಕ್ಕಳು ಓದ್ತಾ ಇರತಕ್ಕಂಥ ಶಾಲೆ ಮಾತ್ರ ನಿಮ್ಮ ತಲೆಯಲ್ಲಿದೆ. ಆದರೆ ಈ ರಾಜ್ಯದಲ್ಲಿ ಉದ್ದಗಲಕ್ಕೂ 93%ಕ್ಕಿಂತ ಹೆಚ್ಚು ಬಡವರು, ಮಧ್ಯಮ ವರ್ಗದವರು, ರೈತಾಪಿ ಜನ, ಕೂಲಿ ಕಾರ್ಮಿಕರು, ದಲಿತರು, ದುರ್ಬಲ ವರ್ಗದವರು ಓದ್ತಾ ಇರ್ತಕ್ಕಂಥ ಶಾಲೆಯ ಪರಿಸ್ಥಿತಿ ಏನು ಅನ್ನೋದನ್ನು ನೋಡಿ ಸರ್ಕಾರ ಮುಂದಾಗಿ ಅವರಿಗೆ ನೆರವಿನ ಹಸ್ತವನ್ನು ಚಾಚಿಸಬೇಕು. ಅಟ್ಲೀಸ್ಟ್ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅವ್ರ ಪಾಲಕ ಪೋಷಕರಿಗೆ ನೀವೇ ಏನಾರ ಒಂದು ಧನ ಸಹಾಯ ಮಾಡಿ. ಕೋವಿಡ್ ಅಂತ ಸಂಕಷ್ಟಕ್ಕೆ ಎಲ್ಲರಿಗೂ ಮಾಡ್ತಿರಲ್ಲ, ಅದೇ ರೀತಿ ಆ ಹೆಲ್ಪೇ ಅಲ್ಲಿ ಮಾಡಿ. ಇವತ್ತು ನೆರೆಹೊರೆ ರಾಜ್ಯಗಳಲ್ಲಿ ಇವಾಗ ತೆಲಂಗಾಣದಲ್ಲಿ 12,000 ರೂಪಾಯಿನೋ ಅವ್ರ ಅಕೌಂಟಿಗೆ ಹಾಕಿದ್ದಾರೆ. ಅದೇ ರೀತಿ ನೀವು ಮಾಡಿ,
ಒಂದಷ್ಟು ಆರ್ಥಿಕ ಸಹಕಾರವನ್ನು ಕೊಡಿ. ನೀವು ಶಾಲೆಗಳಿಗೆ ಕಮ್ಮಿ ಮಾಡಿ ಅಂತ ನೀವು ಮಾಡಿದ್ದೇನು? ಸರ್ಕಾರ ತಮ್ಮ ಜವಾಬ್ದಾರಿ ಮಾಡಿದ್ದೇನು? ತಾವು ಪುಕ್ಕಟ್ಟೆ ಕಂಡವ್ರ ಮೇಲೆ ಭಾರ ಹಾಕ್ಬಿಟ್ಟು ನೀವೇನೋ ನಾವು ದೊಡ್ಡದಾಗಿ ಮಾಡಿದ್ದೀವಿ ಅಂತಿರಲ್ಲ, ಅದಲ್ಲ. ಜೊತೆಗೆ ಆರ್ಥಿಕ ಸಂಕಷ್ಟದಲ್ಲಿ ಶಾಲೆಗಳು ಮುಂದಕ್ಕೆ ಇರಬೇಕು. ಹಾಗಾಗಿ ಖಂಡಿತವಾಗಲೂ 1,000 ಕೋಟಿ ಅಟ್ಲೀಸ್ಟ್ ಅವರಿಗೆ ಒಂದು ಆರ್ಥಿಕ ನೆರವು ಪ್ಯಾಕೇಜನ್ನು ಘೋಷಣೆ ಮಾಡಿ, ಬಡ್ಡಿ ರಹಿತನೋ ಇಲ್ಲ ಬೇಡ 1% 2% ಕನಿಷ್ಠ ಬಡ್ಡಿಗೆ ಅಂಥವರಿಗೆ ಇವತ್ತಿನ ದಿನ ಉಸಿರಾಡೋದಕ್ಕೆ ಅವಕಾಶ ಮಾಡಿಕೊಡಿ. 1 ವರ್ಷ 4 ತಿಂಗಳಾಯಿತು, ಅದರ ಹಿಂದೆ ಅನೇಕ ಪಾಲಕ ಪೋಷಕರು ಶುಲ್ಕ ಕಟ್ಟಿಲ್ಲ. ಆಗ ನಮಗೆ 2-2.5 ವರ್ಷದ ಹೊರೆ ಇದೆ. ಜೊತೆಗೆ ನೀವೇ ಕೊಡಬೇಕಾಗಿರೋ 700 ಕೋಟಿ ಇವತ್ತಿನ ದಿನ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳು ಭ್ರಷ್ಟರಿದ್ದಾರೆ. ಅವರು ಇವತ್ತಿನ ದಿನ 1 ತಿಂಗಳಲ್ಲಾಗೋ ಕೆಲಸ 4-5 ತಿಂಗಳಾದರೂ ಕೂಡ ಮಾಡದೆ ವಸೂಲಿ ಮಾಡ್ಕೊಂಡು ಕೂತಿದ್ದಾರಲ್ಲ. ನೀವು ಮಾನ್ಯ ಶಿಕ್ಷಣ ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ನಿಮಗೆ ನೈತಿಕತೆ ಇದ್ದರೆ ನೀವು ನೇರವಾಗಿ ನಿಮ್ಮ ಅಧಿಕಾರಿಗಳಿಗೆ ಚಾಟಿ ಬೀಸಿ ಅವ್ರ ಹತ್ರ ಕೆಲಸ ತಗೊಳ್ಳಿ. ನಿಮ್ಮನ್ನು ಮೆಚ್ಕೊತೀವಿ, ನಿಮ್ಮನ್ನು ಶಬಾಷ್ ಅಂತೀವಿ. ನೀವು ಅವರಿಗೊಂದು ಮಾತಾಡಲ್ಲ. ಇದುವರೆಗೂ ಒಂದು ಅಧಿಕಾರಿಗೆ ನೀವು ನೋಟಿಸ್ ಕೊಟ್ಟಿದ್ದೀರೇನ್ರಿ? ಮಾನ್ಯ ಶಿಕ್ಷಣ ಮಂತ್ರಿಗಳೇ, ಭ್ರಷ್ಟಾಚಾರದ ತಾಂಡವ ಆಡ್ತಾ ಇದೆ ಶಿಕ್ಷಣ ಇಲಾಖೆ. ಒಂದು ಅಧಿಕಾರಿ ಮೇಲೆ ಕ್ರಮ ತಗೊಂಡಿದ್ದೀರಾ? ನೀವು ಮಾತಿಗೆ ಮುಂಚೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಕೊಟ್ಟಿದ್ದೀರಾ. ಏನು ಸಾಧನೆ? ನಿಮ್ಮ ಸಾಧನೆ ಏನು? ಸಾಧನೆ ಏನೂ ಇಲ್ಲ, ಪ್ರಚಾರ ಅಷ್ಟೇ.